ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನಾಡಬೇಡಿ. ನಿಮ್ಮ ಕೋಪ ಕರಗಿ ಬಿಡಬಹುದು, ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ. ಸಮಾಧಾನದಿಂದ ಇದ್ದರೆ ಎಲ್ಲರೂ ಕಾಲ ಬಂದಾಗಲೇ ಅರ್ಥವಾಗುವುದು. ನಾವು ಎಂತಹ ಸಮಾಜದ ಮಧ್ಯದಲ್ಲಿ ಇದ್ದೇವೆ ಅಂದರೆ, ಇಲ್ಲಿ ಸೌಂದರ್ಯವನ್ನ ಬಣ್ಣದಿಂದ ನೋಡುತ್ತಾರೆ, ವಿದ್ಯೆಯನ್ನ ಅಂಕಗಳಿಂದ ನೋಡುತ್ತಾರೆ ಮತ್ತು ಗೌರವವನ್ನ ಹಣ ಸಂಪತ್ತು ನೋಡಿಕೊಡುತ್ತಾರೆ. ಕಾಲಚಕ್ರದ ಮುಂದೆ ಎಲ್ಲರೂ ಒಂದೇ. ನೋಯಿಸಿದವರಾಗಲಿ, ಪ್ರೀತಿಸಿದವರಾಗಲಿ, ಬೈದವರಾಗಲಿ, ಬಯಸಿಕೊಂಡವರಾಗಲಿ, ತೆಗಳಿದವರಾಗಲಿ, ಹೊಗಳಿದವರಾಗಲಿ, ಮೇಲಿದ್ದವರು ಕೆಳಗಿಳಿಯಲೇಬೇಕು. ನಿನಗಾಗಿ ಕಾಯುವ ವ್ಯಕ್ತಿ ಒಂದು ದಿನ, ಒಂದು ಗಂಟೆ ನಿರ್ಲಕ್ಷ್ಯ ಮಾಡು ಪರವಾಗಿಲ್ಲ. ಆದರೆ ಪ್ರತಿದಿನ ಹಾಗೆ ನಿರ್ಲಕ್ಷ್ಯ ಮಾಡ್ತಿದ್ರೆ ಯಾವುದೋ ಒಂದು ದಿನ ನೀನು ಬೇಕು ಅಂತ ಕರೆದರೂ ಬರದಷ್ಟು ದೂರ ಹೋಗಿಬಿಡ್ತಾರೆ. ಕೆಲವೊಮ್ಮೆ ನೋವಾದಾಗ ಅಮ್ಮನ ಮೇಲೆ ರೇಗುತ್ತೇವೆ. ದೂರವಿದ್ದಾಗ ತಿಳಿಯುವುದು ನಮ್ಮ ನೋವಿಗೆ ಸ್ಪಂದಿಸುವವಳು ಅವಳೆಂದು. ತಿನ್ನು ಎಂದು ಬಲವಂತ ಮಾಡಿದಾಗ ಕೋಪಗೊಳ್ಳುತ್ತೇವೆ. ಅವಳಿಲ್ಲದಿದ್ದಾಗಲೇ ಗೊತ್ತಾಗುವುದು ನಮ್ಮ ಹಸಿವು ಅರಿವವಳು ಅವಳೆಂದು. ಆರೋಗ್ಯದ ಬಗ್ಗೆ ಕಾಳಜಿ ಎಂದಾಗ ನಿರ್ಲಕ್ಷಿಸುತ್ತೇವೆ. ಒಂಟಿಯಾಗಿ ನರಳುವಾಗ ಅನಿಸುವುದು ನಮ್ಮ ಕ್ಷೇಮದ ರೂವಾರಿ ಅವಳೆಂದು. ಅರಿವಿಗೂ ಬರದು ನೀ ಮುಗಿಲೆತ್ತರಕ್ಕೂ ಮಿಗಿಲೆಂದು ಅಮ್ಮ.